ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಟಿ ಎಕ್ಸಾಮ್ ಜೂನ್ ಎಂಡಿಂಗ್ನಲ್ಲಿ ನಡೆಯುವಂತಹ ಎಲ್ಲ ಸಾಧ್ಯತೆ ಇದೆ. ಸೊ ಈ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಪೆಡಗಾಜಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಎಲ್ಲರಿಗೂ ಗೊತ್ತಿರುವ ವಿಷಯ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ನಾನು ಆದಷ್ಟು ಈಸಿಯಾಗಿ ಇಂಗ್ಲೀಷ್ ಪೆಡಗಾಜಿಗೆ ಸಂಬಂಧಪಟ್ಟಂತೆ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಸೊ ಈ ಇಂಗ್ಲೀಷ್ ಪೆಡಗಾಜಿ ಇದೆಲ್ಲ ಬರುವಂತಹ ಒಂದು ಥಿಯರೀಸ್ ಆಗಿರ್ಬೋದು, ಲ್ಯಾಂಗ್ವೇಜ್ನ ಒಂದು ಫಂಕ್ಷನ್ಸ್ ಆಗಿರ್ಬೋದು, ನೇಚರ್ ಆಗಿರ್ಬೋದು. ಸೊ ಎಲ್ಲವನ್ನು ನಾವು ಒನ್ ಬೈ ಒನ್ ತಿಳ್ಕೊಂಡು ಹೋಗ್ತಾ ಹೋಗೋಣ. ಓಕೆ, ಸೊ ಇವಾಗ ನಾನು ಇವತ್ತಿನ ಭಾಗದಲ್ಲಿ ಮೊದಲನೆಯ ಒಂದು ಲೆಸನ್ ಆಗಿರುವಂತಹ ಪೆಡಗಾಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಕುರಿತಾಗಿ ಹೇಳ್ತಾ ಇದ್ದೀನಿ. ಸೊ ಪೆಡಗಾಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟನ್ನು ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಎರಡು ಕಾನ್ಸೆಪ್ಟ್ ಕುರಿತಾಗಿ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದು ಪೆಡಗಾಜಿ ಅಂದರೆ ಏನು, ಎರಡನೇದು ಲ್ಯಾಂಗ್ವೇಜ್ ಅಂದರೆ ಏನು. ಇದಾದ ನಂತರ ಯಾವ ರೀತಿಯಾಗಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗುತ್ತೆ, ಅದರ ಫಂಕ್ಷನ್ಸ್, ನೇಚರ್, ಥಿಯರೀಸ್, ಸೊ ಇವುಗಳನ್ನೆಲ್ಲ ಒನ್ ಬೈ ಒನ್ ನೋಡಬೇಕಾಗತ್ತೆ. ಸೊ ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಆದಷ್ಟು ವಿಡಿಯೋ ಶೇರ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಮೊದಲಿಗೆ ನಾವೇನು ಮಾಡೋಣ, ಪೆಡಗಾಜಿ ಅಂದರೆ ಏನು. ಸೊ ಪೆಡಗಾಜಿ ಅನ್ನೋದು ಅಂದರೆ ಏನು, ಯಾವ ಭಾಷೆಯ ಪದದಿಂದ ಇದನ್ನು ನಾವು ಎರವಲು ಪಡ್ಕೊಂಡಿದ್ದೀವಿ, ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ ಆಗಿದೆ ಅನ್ನೋದನ್ನು ನೋಡೋಣ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಪೆಡಗಾಜಿ ಅನ್ನೋದು ಇದನ್ನು ನಾವು ಬೋಧನಾಶಾಸ್ತ್ರ ಅಥವಾ ಶಿಕ್ಷಣಶಾಸ್ತ್ರ ಅಂತ ಕರಿತೀವಿ. ಸೊ ಇಲ್ಲಿ ನೋಡೋಣ, ಪೆಡಗಾಜಿ ಈಸ್ ಆನ್ ಆರ್ಟ್ ಆರ್ ಸೈನ್ಸ್ ಆಫ್ ಟೀಚಿಂಗ್ ಆರ್ ಇನ್ಸ್ಟ್ರಕ್ಟಿಂಗ್. ಅಂದರೆ ಈ ಬೋಧನಾಶಾಸ್ತ್ರ ಬೋಧನೆ ಅಥವಾ ಬೋಧನೆಯ ಕಲೆ ಅಥವಾ ವಿಜ್ಞಾನವಾಗಿದೆ ಅಂತ ಹೇಳಲಾಗತ್ತೆ. ಸೊ ನೆಕ್ಸ್ಟ್, ಇಟ್ ಈಸ್ ದ ಡಿಸಿಪ್ಲಿನ್ ದ್ಯಾಟ್ ಡೀಲ್ಸ್ ವಿತ್ ದ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಎಜುಕೇಷನ್. ಇದು ಪ್ರಮುಖವಾಗಿ ಶಿಕ್ಷಣದ ಸಿದ್ಧಾಂತ ಮತ್ತು ಅಭ್ಯಾಸದೊಂದಿಗೆ ವ್ಯವಹರಿಸುವಂತಹ ಒಂದು ಶಾಖೆ ಅಥವಾ ಒಂದು ಡಿಸಿಪ್ಲಿನ್ ಅಂತ ನಾವು ಇದನ್ನು ಹೇಳ್ಬೋದು. ಸೊ ಪೆಡಗಾಜಿ ಅನ್ನೋದು ಬೇರೆ ಏನೂ ಇಲ್ಲ, ನಾವು ಯಾವ ರೀತಿಯಾಗಿ ಬೋಧನೆಯನ್ನು ಮಾಡ್ತೀವಿ, ಸೊ ಬೋಧನೆಯನ್ನು ಮಾಡುವಂತಹ ಕಲೆ ಅಥವಾ ವಿಜ್ಞಾನವಾಗಿ ನಾವು ಪೆಡಗಾಜಿಯನ್ನು ನೋಡ್ತೀವಿ. ಹಾಗಾದರೆ ಈ ಪೆಡಗಾಜಿ ಅನ್ನುವಂತಹ ಪದ ಎಲ್ಲಿಂದ ಬಂತು, ಹೇಗೆ ಉತ್ಪತ್ತಿ ಆಯಿತು ಅನ್ನೋದನ್ನು ಇಟಮಾಲಜಿಯಲ್ಲಿ ನಾವು ನೋಡ್ತೀವಿ. So the word pedagogy is derived from the Greek word pedagogia. ಸೊ ಪೆಡಗಾಜಿ ಅನ್ನುವಂತಹ ಪದವನ್ನು ನಾವು ಯಾವ ಭಾಷೆಯ ಪದದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂದರೆ ಇದನ್ನು ಪ್ರಮುಖವಾಗಿ ಗ್ರೀಕ್ ಭಾಷೆಯ ಪದವಾದಂತಹ ಪೆಡಗಾಗಿಯಾದಿಂದ ಎರವಲು ಪಡ್ಕೊಂಡಿದ್ದೀವಿ. ಹಾಗಾದರೆ ಪೆಡಗಾಗಿಯಾ ಪದದ ಅರ್ಥ ಗೊತ್ತಿರಬೇಕಲ್ಲ. ಪೆಡಗಾಗಿಯಾ ಗ್ರೀಕ್ ಪದದ ಅರ್ಥ ಏನಂದರೆ ಟು ಲೀಡ್ ದ ಚೈಲ್ಡ್. ಟು ಲೀಡ್ ದ ಚೈಲ್ಡ್ ಅನ್ನುವಂತಹ ಮೀನಿಂಗ್ ಬರುತ್ತೆ. ಸೊ ಟು ಲೀಡ್ ದ ಚೈಲ್ಡ್ ಅಂದರೆ ಮಗುವನ್ನು ಯಾವ ರೀತಿಯಾಗಿ ಮಾರ್ಗದರ್ಶನ ಮಾಡಬೇಕು ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಸೊ ಇದು ಕೂಡ ನಿಮಗೆ ಕೇಳ್ಬೋದು. ಪೆಡಗಾಗಿಯಾ ಗ್ರೀಕ್ ಪದದ ಅರ್ಥ ಏನಂದರೆ ಟು ಲೀಡ್ ದ ಚೈಲ್ಡ್. ನೆಕ್ಸ್ಟ್ ನೋಡೋಣ, ಪೆಡಗಾಜಿ ಡಿಸ್ಕ್ರೈಬ್ ದ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಟೀಚಿಂಗ್ ಸ್ಟೂಡೆಂಟ್. ಸೊ ಯಾವ ರೀತಿಯಾಗಿ ನಾವು ವಿದ್ಯಾರ್ಥಿಗಳಿಗೆ ಕಲಿಸ್ತೀವಿ, ಸೊ ಕಲಿಕೆಗೆ ಸಂಬಂಧಪಟ್ಟಂತೆ ಆ ಒಂದು ಕಲೆಯನ್ನು, ಆ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಬೋಧನಾಶಾಸ್ತ್ರ ವ್ಯವಹರಿಸುತ್ತೆ. ದ ಟರ್ಮ್ಸ್ ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಪೆಡಗೋಗೋಸ್. ಅಂದರೆ ಇಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ಹೇಳಬೇಕಂದ್ರೆ ಈ ಪೆಡಗಾಜಿ ಅನ್ನೋದು ಗ್ರೀಕ್ ಭಾಷೆಯ ಪದ ಆದಂತಹ ಪೆಡಗಾಗಿಯಾ ಅಥವಾ ಪೆಡಗೋಗೋಸ್ನಿಂದ ಬಂದಿದೆ. ಸೊ ಪೆಡಗೋಗೋಸ್ ಅನ್ನೋದು ಎರಡು ಪದಗಳ ಮಿಶ್ರಣ ಆಗಿದೆ. ಮೊದಲನೇದು ಪೇಡೋಸ್ ಅಂತ. ಪೇಡೋಸ್ ಅಂದರೆ ಏನು ಅರ್ಥ ಕೊಡುತ್ತೆ, ಪೇಡೋಸ್ ಅಂದರೆ ಚೈಲ್ಡ್ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ಅದೇ ರೀತಿಯಾಗಿ ಅಗೋಗೋಸ್ ಅಂದರೆ ಲೀಡರ್. ಸೊ ಮಗುವಿನ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ ಪೆಡಗಾಗಿಯಾ ಅನ್ನುವಂತಹ ಗ್ರೀಕ್ ಪದ ಇದು ಡೀಲ್ ಮಾಡುತ್ತೆ. ಓಕೆ, ಇದು ನಾವು ಸಿಂಪಲ್ ಆಗಿ ಪೆಡಗಾಗಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಅಂದರೆ ಪೆಡಗಾಗಿ ಅನ್ನೋದು ಬೇರೆ ಏನೂ ಇಲ್ಲ, ನಾವು ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಒಂದು ಬೋಧನೆಯನ್ನು ಮಾಡ್ತೀವಿ, ಆ ಬೋಧನೆಯ ಕಲೆ ಅಥವಾ ವಿಜ್ಞಾನವೇ ಪೆಡಗಾಜಿ ಆಗಿದೆ. ಸೊ ಇದನ್ನು ಗ್ರೀಕ್ ಭಾಷೆಯ ಪದವಾದಂತಹ ಪೆಡಗಾಗಿಯಾದಿಂದ ಇದನ್ನು ಎರವಲು ಪಡ್ಕೊಂಡಿದ್ದೀವಿ. ಸೊ ಪೆಡಗಾಗಿಯಾ ಅಂದರೆ ಏನು ಅಂದರೆ ಟು ಲೀಡ್ ದ ಚೈಲ್ಡ್ ಅನ್ನುವಂತಹ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಎರಡನೇ ಕಾನ್ಸೆಪ್ಟ್ ಯಾವುದು ಅಂದರೆ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಅಂದರೆ ಏನು ಅನ್ನೋದನ್ನು ಫಸ್ಟಿಗೆ ನಾವು ತಿಳ್ಕೊಳ್ಳೋಣ.
ಸೊ ಲ್ಯಾಂಗ್ವೇಜ್ ಈಸ್ ಅ ಸಿಂಬಾಲಿಕ್ ರೂಲ್ ಗವರ್ನ್ ಸಿಸ್ಟಮ್ shared by a group of people to express their thoughts and feelings. ಸೊ ಭಾಷೆ ಒಂದು ಸಾಂಕೇತಿಕ ನಿಯಮ ಆಡಳಿತ ವ್ಯವಸ್ಥೆ ಆಗಿದ್ದು ಆಲೋಚನೆಗಳು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಜನರ ಗುಂಪಿನಿಂದ ಇದನ್ನು ನಾವೇನು ಮಾಡ್ತೀವಿ, ಶೇರ್ ಮಾಡ್ತೀವಿ ಅಥವಾ ಹಂಚಿಕೊಳ್ತೀವಿ. ಸೊ ಅದೇ ರೀತಿಯಾಗಿ ಲ್ಯಾಂಗ್ವೇಜ್ ಈಸ್ ದ ಇನ್ಸ್ಟಿಟ್ಯೂಷನ್ ವೇರ್ ಬೈ humans communicate and interact with each other by means of habitually used oral, auditory, arbitrary symbols ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಾಷೆಯು ಮಾನವರು ಪರಸ್ಪರ ಸಂವಹನ ನಡೆಸುವ ಸಂಸ್ಥೆ ಆಗಿದ್ದು ಸಾಮಾನ್ಯವಾಗಿ ಬಳಸುವ ಮೌಖಿಕ ಶ್ರವಣೇಂದ್ರಿಯ ಅನಿಯಂತ್ರಿತ ಚಿಹ್ನೆಗಳ ಮೂಲಕ ನಾವೇನು ಮಾಡ್ತೀವಿ, ಸಂವಹನ ಮಾಡ್ತೀವಿ ಅಂತ ಲ್ಯಾಂಗ್ವೇಜ್ ಕುರಿತಾಗಿ ಒಂದು ಅಂಶವನ್ನು ಹೇಳ್ಬೋದು. ಸೊ ಇಷ್ಟೆಲ್ಲ ನಮಗೆ ಕಾಂಪ್ಲಿಕೇಟೆಡ್ ಆಗಿ ಅರ್ಥ ಆಗದೇ ಇದ್ರೂ ಕೂಡ ಎಲ್ಲರಿಗೂ ಗೊತ್ತಿರುವ ಹಾಗೆ ಭಾಷೆ ಅನ್ನೋದು ಬೇರೆ ಏನೂ ಇಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ತನ್ನ ಆಲೋಚನೆಗಳನ್ನು, ಐಡಿಯಾಸ್ಗಳನ್ನು, ಭಾವನೆಗಳನ್ನು ಎಲ್ಲವನ್ನ ಶೇರ್ ಮಾಡಲಿಕ್ಕೆ ಇರುವಂತಹ ಒಂದು ಮಾಧ್ಯಮವಾಗಿ ನಾವು ಲ್ಯಾಂಗ್ವೇಜನ್ನು ನೋಡ್ತೀವಿ. ಸೊ ಲ್ಯಾಂಗ್ವೇಜ್ ಈಸ್ ಒನ್ ಆಫ್ ದ ಯುನಿಕ್ ಕ್ರಿಯೇಷನ್ ಆಫ್ ಮ್ಯಾನ್ ಅಲೋನ್ ಈಸ್ ಎಂಡೋಡ್ ವಿತ್ ದ ಪವರ್ ಆಫ್ ಸ್ಪೀಚ್. ನೋಡಿ, ಈಗ ಪ್ರಪಂಚದಲ್ಲಿ ಎಷ್ಟೋ ಒಂದು ಸಜೀವ ಪ್ರಾಣಿಗಳು ಇದೆ, ಎಲ್ಲನೂ ಇದೆ, ಪಕ್ಷಿಗಳು ಇದೆ. ಆದರೆ ಮಾತನಾಡುವ ಒಂದು ಕಲೆಯನ್ನು ಹೊಂದಿರುವಂತಹ ಏಕೈಕ ವ್ಯಕ್ತಿ ಅಂದರೆ ಅದು ಮನುಷ್ಯ. ಸೊ ಮನುಷ್ಯ ಆತ ರಚನೆ ಮಾಡಿದಂತಹ ಹಲವಾರು ಅದ್ಭುತ ಸೃಷ್ಟಿಗಳಲ್ಲಿ ಭಾಷೆಯು ಕೂಡ ಒಂದಾಗಿದೆ ಅಂತ ನಾವು ಹೇಳ್ಬೋದು. ಸೊ ಲ್ಯಾಂಗ್ವೇಜ್ ಈಸ್ ಆನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಹ್ಯೂಮನ್ ಲೈಫ್. ಲ್ಯಾಂಗ್ವೇಜ್ ಈಸ್ ಅ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಸೊ ಮನುಷ್ಯನಿಗೆ ಈ ಒಂದು ಭಾಷೆ ಏನು ಅವಿಭಾಜ್ಯ, ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಸೊ ಭಾಷೆ ಸಂವಹನದ ಒಂದು ಸಾಧನವಾಗಿ ಅದನ್ನು ನಾವು ನೋಡ್ತೀವಿ. ಇಟ್ ಈಸ್ ಅ ಫಂಡಮೆಂಟಲ್ ಮೀಡಿಯಮ್ ಥ್ರೂ ವಿಚ್ ಒನ್ ಕ್ಯಾನ್ ಎಕ್ಸ್ಪ್ರೆಸ್ ಒನ್ಸ್ ಐಡಿಯಾಸ್, ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ ಮೆಸೇಜಸ್. ಸೊ ಈ ಒಂದು ಭಾಷೆಯ ಮೂಲಕ ಇದನ್ನು ನಾವು ಮಾಧ್ಯಮವಾಗಿ, ಸಂವಹನ ಮಾಧ್ಯಮವಾಗಿ ಬಳಸೋದ್ರಿಂದ ಈ ಒಂದು ಸಂವಹನ ಮಾಧ್ಯಮದ ಮೂಲಕ ನಮ್ಮ ಒಂದು ಆಲೋಚನೆಗಳನ್ನು, ಭಾವನೆಗಳನ್ನು ಮತ್ತು ಸಂದೇಶಗಳನ್ನು ವ್ಯಕ್ತಪಡಿಸಲಿಕ್ಕೆ ನಮಗೆ ಈಸಿ ಆಗತ್ತೆ. ಹಾಗಾದರೆ ಈ ಲ್ಯಾಂಗ್ವೇಜ್ ಅನ್ನುವಂತಹ ಪದ ಯಾವ ಭಾಷೆಯ ಪದದಿಂದ ಬಂದಿದೆ ಅಂದರೆ, ಸೊ ದ ವರ್ಡ್ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಒರಿಜಿನ್ ಇನ್ ದ ಲ್ಯಾಟಿನ್ ವರ್ಡ್ ಲಿಂಗುವಾ, ವಿಚ್ ಮೀನ್ಸ್, ಈಗ ನೋಡಿ ಏನು ಹೇಳ್ತಾ ಇದ್ದೀವಿ, ಲ್ಯಾಂಗ್ವೇಜ್ ಅನ್ನುವಂತಹ ಪದ ಯಾವ ಭಾಷೆಯಿಂದ ಎರವಲು ಪಡ್ಕೊಂಡಿದ್ದೀವಿ ಅಂದರೆ ಲ್ಯಾಟಿನ್ ಭಾಷೆಯ ಪದ ಆದಂತಹ ಲಿಂಗುವಾದಿಂದ ಅದನ್ನು ಎರವಲು ಪಡ್ಕೊಂಡಿದ್ದೀನಿ. ಹಾಗಾದರೆ ಲಿಂಗುವಾ ಅನ್ನೋದಕ್ಕೆ ಕೂಡ ಏನಾದರೂ ಮೀನಿಂಗ್ ಇರಬೇಕಲ್ಲ. ಲಿಂಗುವಾ ಅಂದರೆ ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತ್ ದ ಟಂಗ್, ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತ್ ದ ಟಂಗ್ ಅಂತ ಹೇಳಲಾಗುತ್ತೆ. ಅಂದರೆ ನಾಲಿಗೆಯ ಸಹಾಯದಿಂದ ಉತ್ಪತ್ತಿ ಆಗೋದು. ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತ್ ದ ಟಂಗ್ ಅಂದರೆ ನಾಲಿಗೆಯ ಸಹಾಯದಿಂದ ಉತ್ಪತ್ತಿ ಆಗುವುದು ಅನ್ನುವಂತಹ ಮೀನಿಂಗನ್ನು ಲ್ಯಾಟಿನ್ ಪದವಾದ ಲಿಂಗುವಾ ನಮಗೆ ನೀಡುತ್ತೆ. ಸೊ ಇದನ್ನು ಕೂಡ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಲ್ಯಾಂಗ್ವೇಜ್ ಅದರ ಒರಿಜಿನ್ ಪದ ಎಲ್ಲಿಂದ ನಾವು ತಗೊಂಡಿದ್ದೀವಿ ಅಂದರೆ ಲ್ಯಾಟಿನ್ ಭಾಷೆಯಿಂದ. ಸೊ ಲ್ಯಾಟಿನ್ ಭಾಷೆಯ ಲಿಂಗುವಾ ಅಂದರೆ ವಿಚ್ ಇಸ್ ಪ್ರೊಡ್ಯೂಸ್ಡ್ ವಿತ್ ದ ಟಂಗ್, ನಾಲಿಗೆಯ ಸಹಾಯದಿಂದ ಉತ್ಪತ್ತಿ ಆಗೋದು ಅನ್ನುವಂಥ ಮೀನಿಂಗ್ ಬರುತ್ತೆ. ಲ್ಯಾಂಗ್ವೇಜ್ ಈಸ್ ದ ಮೀನ್ಸ್ ಆಫ್ ಗೇನಿಂಗ್ ಕಂಟ್ರೋಲ್ ಓವರ್ ಒನ್ಸ್ ಥಾಟ್ಸ್. ಇಟ್ ಈಸ್ ದ ಮ್ಯಾನಿಪ್ಯುಲೇಷನ್ ಆಫ್ ಎಕ್ಸ್ಪೀರಿಯನ್ಸ್. ಅಂದರೆ ಒಬ್ಬರ ಆಲೋಚನೆಗಳ ಮೇಲೆ ಹಿಡಿತ ಸಾಧಿಸುವ ಸಾಧನೆಯಾಗಿ ನಾವು ಯಾವುದನ್ನು ಬಳಕೆ ಮಾಡ್ತೀವಿ, ಭಾಷೆಯನ್ನು ಬಳಕೆ ಮಾಡ್ತೀವಿ. ಸೊ ಯಾವ ರೀತಿಯಾಗಿ ನಮ್ಮ ಒಂದು ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಆ ಒಂದು ಲ್ಯಾಂಗ್ವೇಜ್ನಲ್ಲಿ ನಾವೇನು ಮಾಡ್ತೀವಿ, ಎಕ್ಸ್ಪರ್ಟ್ ಆಗ್ತಾ ಹೋಗ್ತೀವಿ, ಅಥವಾ ಇನ್ನೂ ಎಕ್ಸ್ಪೀರಿಯನ್ಸ್ ಬರ್ತಾ ಹೋಗುತ್ತೆ, ಯಾವ ರೀತಿಯಾಗಿ ಮಾತಾಡಬೇಕು ಅನ್ನುವಂತಹ ಕೌಶಲ್ಯ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಮುಖವಾದಂತಹ ವ್ಯಕ್ತಿಗಳು ತಮ್ಮ ಒಂದು ಡೆಫಿನಿಷನನ್ನು ಕೊಟ್ಟಿದ್ದಾರೆ. ಸೊ ಭಾಷೆ ಅಂದರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ವ್ಯಕ್ತಿಗಳು ನೀಡಿದಂತಹ ಒಂದು ಡೆಫಿನಿಷನ್ಗಳು ಕೂಡ ನಿಮ್ಮ ಎಕ್ಸಾಮ್ ಪರ್ಪಸ್ನಿಂದ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ, ಯಾರು ಏನು ಹೇಳಿದ್ರು ಅದರ ಒಂದು ಮೀನಿಂಗನ್ನು ಕೂಡ ನೋಡ್ತಾ ಹೋಗೋಣ. ಸೊ ಎಡ್ವರ್ಡ್ ಸಫೀರ್ ಅವರು ಏನು ಹೇಳ್ತಾರೆ, ಲ್ಯಾಂಗ್ವೇಜ್ ಈಸ್ ಅ ಪ್ಯೂರ್ಲಿ ಹ್ಯೂಮನ್ ಆ್ಯಂಡ್ ನಾನ್ ಇನ್ಸ್ಟಿಂಕ್ಟಿವ್ ಮೆಥಡ್ ಆಫ್ ಕಮ್ಯುನಿಕೇಟಿಂಗ್ ಐಡಿಯಾಸ್, ಇಮೋಷನ್ಸ್ ಆ್ಯಂಡ್ ಡಿಸೈರ್ಸ್ ಬೈ ಮೀನ್ಸ್ ಆಫ್ ಸಿಸ್ಟಮ್ ಆಫ್ ವಾಲಂಟರಿಲಿ ಪ್ರೊಡ್ಯೂಸ್ ಸಿಂಬಾಲ್ಸ್ ಅಂತ.
ಸೊ ಇಲ್ಲಿ ಎಡ್ವರ್ಡ್ ಸಫೀರ್ ಅವರ ಪ್ರಕಾರ ಭಾಷೆಯು ಕಲ್ಪನೆ, ಭಾವನೆ ಮತ್ತು ಬಯಕೆಗಳನ್ನು ಸ್ವಯಂ ಪ್ರೇರಣೆಯಿಂದ ಉತ್ಪತ್ತಿಯಾಗುವ ಸಂಕೇತಗಳ ಮೂಲಕ ಸಂವಹನ ಮಾಡುವ ಸಂಪೂರ್ಣವಾಗಿ ಮಾನವ ಮತ್ತು ಸಹಜವಲ್ಲದ ವಿಧಾನ ಆಗಿದೆ. ಸೊ ಇವ್ರು ಹೇಳ್ತಾ ಇರೋದನ್ನು ನಾವು ಸಿಂಪಲ್ ಆಗಿ ಹೇಳಬೇಕಂದ್ರೆ, ಈಗ ನೋಡಿ, ಈಗ ನಾವು ಏನಾದರೂ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಒಬ್ಬ ವ್ಯಕ್ತಿಯೊಂದಿಗೆ ಅಥವಾ ಯಾರೊಂದಿಗಾದರೂ ನಾವೇನಾದರೂ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ನಮ್ಮ ಐಡಿಯಾಸ್ ಆಗಿರ್ಬೋದು, ಇಮೋಷನ್ಸ್ ಆಗಿರ್ಬೋದು, ನಮ್ಮ ಬಯಕೆಗಳು ಆಗಿರ್ಬೋದು, ಅದನ್ನು ನಾವು ಏನು ಮಾಡ್ತೀವಿ, ಶೇರ್ ಮಾಡಬೇಕಂದ್ರೆ ಲ್ಯಾಂಗ್ವೇಜನ್ನು ಒಂದು ಮಾಧ್ಯಮವಾಗಿ ಬಳಕೆ ಮಾಡ್ತೀವಿ. ಸೊ ಇದನ್ನು ನಾವೇನು ಪ್ರಾಕ್ಟೀಸ್ ಮಾಡಿ ಶೇರ್ ಮಾಡಲಿಕ್ಕಾಗಲ್ಲ. ಇದು ಆಟೋಮೆಟಿಕ್ಕಾಗಿ ಸಹಜವಾಗಿ ಬರುವಂತಹ ಒಂದು ಭಾವನೆಗಳನ್ನು ಶೇರ್ ಮಾಡಲಿಕ್ಕೆ ಇರುವಂತಹ ಮಾಧ್ಯಮ. ಸೊ ಈ ಭಾವನೆ, ಆಲೋಚನೆ, ಬಯಕೆಗಳು ಇದೆಲ್ಲ ಸ್ವಯಂ ಪ್ರೇರಣೆಯಿಂದ ಉತ್ಪತ್ತಿಯಾಗುವ ಸಂಕೇತಗಳ ಮೂಲಕ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ರವಾನೆ ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಎಡ್ವರ್ಡ್ ಸಫೀರ್ ಅವರು ಹೇಳ್ತಾ ಇದ್ದಾರೆ. ಸೊ ಎರಡನೇ ಇಂಪಾರ್ಟೆಂಟ್ ಡೆಫಿನಿಷನ್ ಏನಂದರೆ ಬ್ಲಾಕ್ ಆ್ಯಂಡ್ ಟ್ರ್ಯಾಗರ್ಸ್. ಬ್ಲಾಕ್ ಆ್ಯಂಡ್ ಟ್ರ್ಯಾಗರ್ಸ್ ಅವ್ರೇನು ಹೇಳ್ತಿದ್ದಾರೆ, ಲ್ಯಾಂಗ್ವೇಜ್ ಈಸ್ ಅ ಸೆಟ್ ಆಫ್ ಆರ್ಬಿಟರಿ ಓಕಲ್ ಸಿಂಬಾಲ್ಸ್ language is a set of arbitrary vocal symbols by means of which a social group communicates. ಸೊ ಈ ಬ್ಲಾಕ್ ಆ್ಯಂಡ್ ಟ್ರ್ಯಾಗರ್ಸ್ ಅವರ ಪ್ರಕಾರ ಭಾಷೆಯು ಒಂದು ಸಾಮಾಜಿಕ ಗುಂಪು ಸಂವಹನ ಮಾಡುವ ಮೂಲಕ ಅನಿಯಂತ್ರಿತ ಚಿಹ್ನೆಗಳ ಒಂದು ಗುಂಪಾಗಿದೆ. ಈಗ ನೋಡಿ, ಪ್ರತಿಯೊಂದು ಸಮಾಜದಲ್ಲಿ ಒಂದು ಗುಂಪಾಗಿ ನಾವು ಜನರನ್ನು ನೋಡ್ತೀವಿ. ಸೊ ಆ ಒಂದು ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಕಮ್ಯುನಿಕೇಟ್ ಮಾಡ್ತೀವಿ ಅಥವಾ ಸಂವಹನ ಮಾಡುವಾಗ ಹಲವಾರು ರೀತಿಯಾದಂತಹ ಸಿಂಬಾಲ್ಸ್ಗಳನ್ನು ಬಳಕೆ ಮಾಡ್ತೀವಿ. ನಮ್ಮ ಒಂದು ಹಾವಭಾವ ಆಗಿರ್ಬೋದು ಅಥವಾ ಮುಖದ ಭಾವನೆಗಳು ಆಗಿರ್ಬೋದು, ಕೈಗಳನ್ನು ಆಡಿಸುವ ಮೂಲಕ ನಾವೇನು ಮಾಡ್ತೀವಿ, ಸಂವಹನ ಮಾಡ್ತೀವಿ. ಸೊ ಇವರ ಪ್ರಕಾರ, ಬ್ಲಾಕ್ ಆ್ಯಂಡ್ ಟ್ರ್ಯಾಗರ್ಸ್ ಪ್ರಕಾರ, ಭಾಷೆ ಅನ್ನೋದು ಒಂದು ಸಾಮಾಜಿಕ ಗುಂಪು ಸಂವಹನ ಮಾಡುವ ಮೂಲಕ ತಮ್ಮ ಒಂದು ಚಿಹ್ನೆ ಅಂದರೆ ತಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಬಳಕೆ ಮಾಡುವಂತಹ ಒಂದು ಮಾಧ್ಯಮ ಅಂತ ಯಾರು ಹೇಳ್ತಾರೆ, ಬ್ಲಾಕ್ ಆ್ಯಂಡ್ ಟ್ರ್ಯಾಗರ್ಸ್ ಅವರು ಹೇಳ್ತಾರೆ. ಸೊ ಹೆನ್ರಿ ಸ್ವೀಟ್ ಅವರು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಅವರ ಒಂದು ಸ್ಟೇಟ್ಮೆಂಟನ್ನು ನೋಡಬೇಕಂದ್ರೆ ಅವರೇನು ಹೇಳ್ತಾರೆ, ಲ್ಯಾಂಗ್ವೇಜ್ ಮೇ ಬಿ ಡಿಫೈನ್ಡ್ ಆ್ಯಸ್ ದ ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್ ಬೈ ಮೀನ್ಸ್ ಆಫ್ ಸ್ಪೀಚ್ ಸೌಂಡ್ ಅಂತ. ಸೊ ಅಂದರೆ ಭಾಷೆಯನ್ನು ಮಾತಿನ ಶಬ್ದಗಳ ಮೂಲಕ ಆಲೋಚನೆಗಳ ಅಭಿವ್ಯಕ್ತಿ ಎಂದು ವ್ಯಾಖ್ಯಾನಿಸಬಹುದು. ಭಾಷೆಯನ್ನು ಮಾತಿನ ಶಬ್ದಗಳ ಮೂಲಕ ಆಲೋಚನೆಗಳನ್ನು ಅಭಿವ್ಯಕ್ತಿ ಎಂದು ವ್ಯಾಖ್ಯಾನಿಸ್ತಾರೆ ಯಾರು, ಹೆನ್ರಿ ಸ್ವೀಟ್. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಈಗ ನಾವು ಮಾತನಾಡುವಾಗ ಶಬ್ದಗಳನ್ನು ಮಾಡ್ತೀವಿ. ಸೊ ಅಂದರೆ ಆ ಸೌಂಡ್ ಬರಬೇಕಂದ್ರೆ ಇಲ್ಲಿ ನಾವು ಭಾಷೆಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಈ ಭಾಷೆಯನ್ನು ಬಳಕೆ ಮಾಡುವ ಶಬ್ದದಲ್ಲಿ ಒಬ್ಬ ವ್ಯಕ್ತಿಯ ಒಂದು ಅಭಿವ್ಯಕ್ತಿ, ಏನೇನು ತನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆತ ಈ ಒಂದು ಮಾತನ್ನು, ಲ್ಯಾಂಗ್ವೇಜನ್ನು ಬಳಕೆ ಮಾಡುವ ಮೂಲಕ, ಆ ಒಂದು ಶಬ್ದದ ಮೂಲಕ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾನೆ ಅಂತ ಹೆನ್ರಿ ಸ್ವೀಟ್ ಅವರು ಹೇಳ್ತಿದ್ದಾರೆ. ಸೊ ಈಗಾಗಲೇ ನಾವು ಹಿಂದಿನ ಇದರಲ್ಲಿ ನೋಡಿದ್ವಿ ಬ್ಲಾಕ್ ಆ್ಯಂಡ್ ಟ್ರ್ಯಾಗರ್ಸ್. ಸೊ ಅದನ್ನು ನೋಡೋದು ಬೇಡ. ನೆಕ್ಸ್ಟ್ ನೋಡೋಣ, ಚೋಮಸ್ಕಿ ಅವ್ರು ಏನು ಹೇಳ್ತಿದ್ದಾರೆ, ಲ್ಯಾಂಗ್ವೇಜ್ ಈಸ್ ಅ ಸೆಟ್ ಆಫ್ ಸೆಂಟೆನ್ಸಸ್ ಈಚ್ ಫೈನೈಟ್ ಇನ್ ಲೆಂತ್ ಆ್ಯಂಡ್ ಕನ್ಸ್ಟ್ರಕ್ಟೆಡ್ ಆಫ್ ಫೈನೈಟ್ ಸೆಟ್ ಆಫ್ ಎಲಿಮೆಂಟ್ಸ್ ಅಂತ. ಸೊ ಇಲ್ಲಿ ಫೈನೈಟ್ ಅಂದರೆ ಏನು, ಸೀಮಿತ. ಇದಕ್ಕೆ ವಿರುದ್ಧಾರ್ಥಕವಾಗಿ ಇನ್ಫೈನೈಟ್ ಅಂತ ನಾವು ಹೇಳ್ತೀವಿ. ಮಿತಿ ಇಲ್ಲದ, ಅಸೀಮಿತ ಅನ್ನುವಂತಹ ಮೀನಿಂಗ್ ಬರುತ್ತೆ ಇನ್ಫೈನೈಟ್ಗೆ. ಸೊ ಲ್ಯಾಂಗ್ವೇಜ್ ಈಸ್ ಅ ಸೆಟ್ ಆಫ್ ಸೆಂಟೆನ್ಸ್. ಸೊ ಇವರ ಪ್ರಕಾರ ಭಾಷೆಯು ವಾಕ್ಯಗಳ ಒಂದು ಗುಂಪಾಗಿದೆ. ಈಚ್ ಫೈನೈಟ್ ಇನ್ ಲೆಂತ್ ಆ್ಯಂಡ್ ಕನ್ಸ್ಟ್ರಕ್ಟೆಡ್ ಆಫ್ ಫೈನೈಟ್ ಸೆಟ್ ಆಫ್ ಎಲಿಮೆಂಟ್ಸ್. ಸೊ ಪ್ರತಿಯೊಂದು ವಾಕ್ಯಗಳ ಒಂದು ಗುಂಪು ಸೀಮಿತವಾದಂತಹ ಉದ್ದ ಮತ್ತು ಸೀಮಿತ ಅಂಶಗಳಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಚೋಮಸ್ಕಿ ಅವರು ಹೇಳ್ತಿದ್ದಾರೆ. ಸೊ ಇದು ಪ್ರಮುಖವಾಗಿ ಭಾಷೆಗೆ ಸಂಬಂಧಪಟ್ಟಂತೆ ಅಥವಾ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಪ್ರಮುಖ ವ್ಯಕ್ತಿಗಳು ತಮ್ಮ ಒಂದು ಹೇಳಿಕೆಗಳನ್ನು, ಡೆಫಿನಿಷನ್ಗಳನ್ನು ಅವರು ಕೊಟ್ಟಿದ್ದಾರೆ. ಈಗ ಇಷ್ಟೊತ್ತು ನಾವೇನು ನೋಡಿದ್ವಿ, ಪೆಡಗಾಜಿ ಅಂದರೆ ಏನು, ಲ್ಯಾಂಗ್ವೇಜ್ ಅಂದರೆ ಏನು, ಲ್ಯಾಂಗ್ವೇಜ್ ಯಾವ ಭಾಷೆಯಿಂದ ಬಂದಿದೆ, ಪೆಡಗಾಜಿ ಯಾವ ಭಾಷೆಯಿಂದ ಬಂದಿದೆ. ಇದಾದ ನಂತರ ಪ್ರಮುಖವಾದಂತಹ ಡೆಫಿನಿಷನ್ಗಳನ್ನು ನೋಡಿದ್ವಿ.
ಈಗ ಈ ಒಂದು ಡಿಫ್ರೆಂಟ್ ಥಿಯರೀಸ್ ಅಬೌಟ್ ಒರಿಜಿನ್ ಆಫ್ ಲ್ಯಾಂಗ್ವೇಜ್, ಭಾಷೆ ಅನ್ನುವಂಥದ್ದು ಯಾವ ರೀತಿಯಾಗಿ ತನ್ನ ಒಂದು ಮೂಲವನ್ನು ಎಲ್ಲಿಂದ ನಾವು ಅದು ಹುಟ್ಟುಕೊಂಡಿತ್ತು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಕೆಲವು ಪ್ರಮುಖವಾದಂತಹ ಸಿದ್ಧಾಂತಗಳು, ಥಿಯರೀಸ್ಗಳು ಇದೆ. ಅದರಲ್ಲಿ 5 ವೆರಿ ಇಂಪಾರ್ಟೆಂಟ್ ಆದಂತಹ ಥಿಯರೀಸ್ಗಳು ಇದೆ. ಅದನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಒರಿಜಿನ್ ಆಫ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಹಳೆ ಪೂರ್ವಜರು ಇದಾರಲ್ಲ, ಅವರು ಮಾತಾಡ್ತಾ ಇರಲಿಲ್ಲ. ನಿಧಾನಕ್ಕೆ ಯಾವ ರೀತಿಯಾಗಿ ಈ ಲ್ಯಾಂಗ್ವೇಜ್ನ ಒಂದು ಬಳಕೆ ಸ್ಟಾರ್ಟ್ ಆಯಿತು, ಯಾವ ರೀತಿಯಾಗಿ ಅದು ತನ್ನ ಅಸ್ತಿತ್ವವನ್ನು ಪಡ್ಕೊಂಡಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ 5 ಪ್ರಮುಖವಾದಂತಹ ಥಿಯರಿಗಳು ಇದೆ. ಅದನ್ನು ನೋಡೋಣ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ದ ಅರ್ಲಿಯೆಸ್ಟ್ ಥಿಯರಿ ಅಥವಾ ಆರಂಭಿಕ ಸಿದ್ಧಾಂತದ ಒಂದು ಭಾಗವಾಗಿ ಮೊದಲನೆಯ ಥಿಯರಿ ಯಾವುದು ಅಂದರೆ ಓನೋಮೋಟೋಪಾಯಿಕ್ ಸಿದ್ಧಾಂತ ಅಂತ. ಓನೋಮೋಟೋಪಾಯಿಕ್ ಸಿದ್ಧಾಂತ ಅಥವಾ ಇದನ್ನು ಇನ್ನೊಂದು ರೀತಿಯಲ್ಲಿ ಭೌಭೌ ಥಿಯರಿ ಅಂತ ಕೂಡ ಇದನ್ನು ಕರೆಯಲಾಗತ್ತೆ. ಸೊ ಹಾಗಾದರೆ ಓನೋಮೋಟೋಪಾಯಿಕ್ ಸಿದ್ಧಾಂತ ಏನು ಹೇಳುತ್ತೆ? It assumes that speech originated from the sound imitation. ಸೊ ಓನೋಮೋಟೋಪಾಯಿಕ್ ಸಿದ್ಧಾಂತ ಅಥವಾ ಭೌಭೌ ಥಿಯರಿ ಪ್ರಕಾರ ಲ್ಯಾಂಗ್ವೇಜ್ ಯಾವ ರೀತಿಯಾಗಿ ಅದು ಉತ್ಪತ್ತಿ ಆಯಿತು ಅಂದರೆ ಧ್ವನಿ ಅನುಕರಣೆಯಿಂದ ಮಾತು ಹುಟ್ಟುಕೊಂಡಿದೆ ಅಂತ ಈ ಒಂದು ಥಿಯರಿ ಇದೆಯಲ್ಲ, ಅದೇನು ಮಾಡುತ್ತೆ? ಊಹಿಸುತ್ತೆ. ಸೊ ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ, ಇದೊಂದು ಊಹಾಪೋಹಗಳ ಮೂಲಕನೇ ನಾವು ಯಾವ ರೀತಿಯಾಗಿ ಒಂದು ಲ್ಯಾಂಗ್ವೇಜ್ ಅನ್ನೋದು ಬಂತು ಅನ್ನೋದನ್ನು ತಿಳ್ಕೊತೀವಿ. ಅದರಲ್ಲಿ ಅರ್ಲಿಯೆಸ್ಟ್ ಸಿದ್ಧಾಂತ ಅಥವಾ ಆರಂಭಿಕ ಸಿದ್ಧಾಂತವಾಗಿ ಓನೋಮೋಟೋಪಾಯಿಕ್ ಸಿದ್ಧಾಂತವನ್ನು ನಾವು ನೋಡ್ತೀವಿ. ಇನ್ನೊಂದು ರೀತಿಯಲ್ಲಿ ಇದನ್ನು ಭೌಭೌ ಥಿಯರಿ ಅಂತ ಕೂಡ ಕರಿತೀವಿ. ಈ ಥಿಯರಿ ಏನು ಹೇಳುತ್ತೆ? ಸೊ ಧ್ವನಿಯ ಅನುಕರಣೆಯಿಂದ ಲ್ಯಾಂಗ್ವೇಜ್ ಅನ್ನೋದು ಅದು ಸ್ಟಾರ್ಟ್ ಆಗಿರ್ಬೋದು ಅಂತ ಮಾಹಿತಿಯನ್ನು ನೀಡುತ್ತೆ. ಎರಡನೇದು ಯೋ ಥಿಯರಿ. ಯೋ ಥಿಯರಿ ಇದೇನು ಹೇಳುತ್ತೆ? ಫಿಸಿಕಲ್ ಎಫರ್ಟ್ ಕಾಸ್ ದ ಒರಿಜಿನ್ ಆಫ್ ಲ್ಯಾಂಗ್ವೇಜ್. ಈಗ ನಾವು ಮಾತನಾಡುವಾಗ ನಾವು ಫಿಸಿಕಲ್ ಆಗಿ ಕೂಡ ಇನ್ವಾಲ್ವ್ ಆಗಿರ್ತೀವಿ, ಅಂದರೆ ನಮ್ಮ ಸ್ಟ್ರೇನ್ ಕೂಡ ಆಗುತ್ತೆ. ಈಗ ನೋಡಿ, ಬಹಳ ಹೊತ್ತು ಮಾತನಾಡಿದಾಗ ನಮಗೆ ಸ್ಟ್ರೇನ್ ಆಗಲ್ವಾ? ಯಾಕಂದರೆ ಅಲ್ಲಿ ಫಿಸಿಕಲ್ ಎಫರ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮಾತನಾಡುವಾಗ. ಸೊ ಇವರ ಈ ಒಂದು ಯೋ ಥಿಯರಿ ಪ್ರಕಾರ ಫಿಸಿಕಲ್ ಎಫರ್ಟ್ ಇದೆಯಲ್ಲ, ಅದು ಭಾಷೆಯ ಮೂಲಕ್ಕೆ ಅಥವಾ ಭಾಷೆಯ ಉಗಮಕ್ಕೆ ಕಾರಣ ಆಯಿತು ಅಂತ ಯೋ ಥಿಯರಿ ಹೇಳುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಯರಿ ಯಾವುದು ಅಂದರೆ ಓರಲ್ ಗೆಸ್ಚರ್ ಸೋರ್ಸ್ ಥಿಯರಿ ಅಂತ. ಓರಲ್ ಗೆಸ್ಚರ್ ಸೋರ್ಸ್ ಥಿಯರಿ ಅಂದರೆ ಮೌಖಿಕ ಸನ್ನೆಯ ಮೂಲ ಸಿದ್ಧಾಂತ ಅಂತ ಕೂಡ ಇದನ್ನು ನಾವು ಕನ್ನಡದಲ್ಲಿ ಹೇಳ್ಬೋದು. ಓರಲ್ ಗೆಸ್ಚರ್ ಸೋರ್ಸ್ ಥಿಯರಿ ಏನು ಹೇಳುತ್ತೆ? ಲ್ಯಾಂಗ್ವೇಜ್ ಈಸ್ ಡೆವಲಪ್ಡ್ ಥ್ರೂ ಗೆಸ್ಚರ್ಸ್ ಅಲಾಂಗ್ ವಿತ್ ಸೌಂಡ್. ಅಂದರೆ ಈ ಒಂದು ಸಿದ್ಧಾಂತದ ಪ್ರಕಾರ ಶಬ್ದಗಳ ಜೊತೆಗೆ ಸನ್ನೆಗಳ ಮೂಲಕ ಭಾಷೆಯನ್ನು ಅಭಿವೃದ್ಧಿಪಡಿಸಲಾಯಿತು. ಈಗ ನೋಡಿ, ಮಾತನಾಡುವಾಗ ಕೇವಲ ನಾವು ಶಬ್ದ ಮಾಡಲ್ಲ, ಕೆಲವೊಂದು ಸನ್ನೆಗಳನ್ನು, ನಮ್ಮ ಒಂದು ಎಕ್ಸ್ಪ್ರೆಷನ್ಗಳನ್ನು, ಭಾವನೆಗಳನ್ನು, ಮುಖಭಾವಗಳನ್ನು ಕೂಡ ಶೇರ್ ಮಾಡ್ತೀವಿ. ಸೊ ಈ ಓರಲ್ ಗೆಸ್ಚರ್ ಸೋರ್ಸ್ ಥಿಯರಿ ಕೂಡ ಅದನ್ನೇ ಹೇಳ್ತಾ ಇದೆ, ಅಥವಾ ಮೌಖಿಕ ಸನ್ನೆಯ ಮೂಲ ಸಿದ್ಧಾಂತ. ಇದರ ಪ್ರಕಾರ ಶಬ್ದಗಳ ಜೊತೆಗೆ ಸನ್ನೆಗಳ ಮೂಲಕ ಭಾಷೆಯನ್ನು ಅಭಿವೃದ್ಧಿಪಡಿಸಲಾಯಿತು ಅಂತ ಮೂರನೇ ಪ್ರಮುಖವಾದ ಥಿಯರಿ ಹೇಳುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಯರಿ ಗ್ಲಾಸೋಜೆನೆಟಿಕ್ಸ್ ಥಿಯರಿ. ಗ್ಲಾಸೋಜೆನೆಟಿಕ್ಸ್ ಥಿಯರಿ ಏನು ಹೇಳುತ್ತೆ? ಲ್ಯಾಂಗ್ವೇಜ್ ಈಸ್ ಡೆವಲಪ್ಡ್ ಬಿಕಾಸ್ ಆಫ್ ಬಯೋಗ್ರಾಫಿಕಲ್ ಫ್ಯಾಕ್ಟರ್ಸ್. ಸೊ ಬಯೋಗ್ರಾಫಿಕಲ್ ಫ್ಯಾಕ್ಟರ್ಸ್ ಅಂದರೆ ಭೌತಿಕ ಅಂಶಗಳ ಕಾರಣದಿಂದಾಗಿ ಭಾಷೆಯ ಅಭಿವೃದ್ಧಿ ಆಯಿತು. ಸೊ ಭೌತಿಕ ಅಂಶಗಳು ಭಾಷೆಯ ಉಗಮಕ್ಕೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಕಾಂಟ್ರಿಬ್ಯೂಷನನ್ನು ನೀಡುತ್ತೆ. ಸೊ ನಮ್ಮ ಸುತ್ತಮುತ್ತಲಿರುವಂತಹ ಭೌತಿಕ ಅಂಶಗಳು ನಮಗೆ ಮಾತನಾಡಲಿಕ್ಕೆ ಪ್ರೇರಣೆಯನ್ನು ನೀಡಿತು. ಅದರ ಪರಿಣಾಮವಾಗಿ ನಿಧಾನಕ್ಕೆ ಮಾತಿನ ಅಭಿವೃದ್ಧಿ ಅಥವಾ ಲ್ಯಾಂಗ್ವೇಜ್ ಒರಿಜಿನ್ ಆಯಿತು, ಅದು ಅಭಿವೃದ್ಧಿ ಆಯಿತು ಅಂತ ಗ್ಲಾಸೋಜೆನೆಟಿಕ್ಸ್ ಥಿಯರಿ ಹೇಳುತ್ತೆ. ಲಾಸ್ಟ್ ಒನ್ ದ ಸಿಂಗ್ ಸಾಂಗ್ ಥಿಯರಿ ಅಂತ. ಸೊ ದ ಸಿಂಗ್ ಸಾಂಗ್ ಥಿಯರಿ ಅಂದರೆ ಲ್ಯಾಂಗ್ವೇಜ್ ಕಮ್ಸ್ ಔಟ್ ಆಫ್ ಪ್ಲೇ, ಲಾಫ್ಟರ್, ಕೂಯಿಂಗ್, ಇಮೋಷ್ನಲ್ ಮಟರಿಂಗ್ ಎಕ್ಸೆಟ್ರಾ. ಸೊ ಈ ಒಂದು ಸಿಂಗ್ ಸಾಂಗ್ ಥಿಯರಿ ಪ್ರಕಾರ ದ ಸಿಂಗ್ ಸಾಂಗ್ ಥಿಯರಿ ಏನು ಹೇಳುತ್ತೆ? ಸೊ ಸಿಂಗ್ ಸಾಂಗ್ ಸಿದ್ಧಾಂತದ ಪ್ರಕಾರ
ಆಟ, ನಗು, ಕೂಗು, ಭಾವನಾತ್ಮಕ ಗೊಣಗುವಿಕೆ ಇತ್ಯಾದಿಗಳಿಂದ ಭಾಷೆ ಹೊರಬರುತ್ತೆ ಅಂತ. ಅಂದರೆ ಅದು ನಗ್ತಾ ನಗ್ತಾ ಆಟ ಆಡ್ತಾ ಕೂಗ್ತಾ ಅದೇ ರೀತಿಯಾಗಿ ಭಾವನಾತ್ಮಕವಾಗಿ ಗೊಣಗುವಿಕೆಯ ಮೂಲಕ ಭಾಷೆಯ ಒಂದು ಉಗಮ ಆಯಿತು, ಭಾಷೆಯ ಅಭಿವೃದ್ಧಿ ಆಯಿತು ಅಂತ ದ ಸಿಂಗ್ ಸಾಂಗ್ ಥಿಯರಿ ಹೇಳುತ್ತೆ. ಅಂದರೆ ಆಟ ಆಡ್ತಾನೆ ನಾವು ಭಾಷೆಯ ಒಂದು ಉತ್ಪತ್ತಿ ಆಯಿತು ಅಂತ ಈ ಸಿಂಗ್ ಸಾಂಗ್ ಥಿಯರಿ ಹೇಳುತ್ತೆ. ಸೊ ಪ್ಲೇ ಅಂದರೆ ಆಟ, ಲಾಫ್ಟರ್ ಅಂದರೆ ನಗು, ಕೂಯಿಂಗ್ ಅಂದರೆ ಕೂಗೋದು, ಇಮೋಷ್ನಲ್ ಮಟರಿಂಗ್ ಅಂದರೆ ಭಾವನಾತ್ಮಕ ಗೊಣಗುವಿಕೆ. ಸೊ ಇದೆಲ್ಲದರ ಒಂದು ಪರಿಣಾಮವಾಗಿ ಭಾಷೆಯ ಉತ್ಪತ್ತಿ ಅಥವಾ ಭಾಷೆಯ ಒಂದು ಅಭಿವೃದ್ಧಿ ಆಯಿತು ಅಂತ ದ ಸಿಂಗ್ ಸಾಂಗ್ ಥಿಯರಿ ಹೇಳುತ್ತೆ. ಹಾಗಾದರೆ ದ ಸಿಂಗ್ ಸಾಂಗ್ ಥಿಯರಿಯ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಜೆಸ್ಪರ್ಸನ್. ಸೊ ಹೂ ಪ್ರಫೌಂಡೆಡ್ ದ ಸಿಂಗ್ ಸಾಂಗ್ ಥಿಯರಿ ಅಂದರೆ ಈ ಸಿಂಗ್ ಸಾಂಗ್ ಥಿಯರಿಯ ಪ್ರತಿಪಾದಕರು ಯಾರು ಅಂದರೆ ಜೆಸ್ಪರ್ಸನ್. ಓಕೆ, ಸೊ 5 ಪ್ರಮುಖವಾದಂತಹ ಥಿಯರಿಗಳನ್ನು ನಾವು ನೋಡಿದ್ವಿ ಭಾಷೆಯ ಒಂದು ಉಗಮಕ್ಕೆ ಅಥವಾ ಭಾಷೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ. ಮೊದಲನೇದು ಓನೋಮೋಟೋಪೋಯಿಕ್ ಸಿದ್ಧಾಂತ ಅಥವಾ ಬೌಬೌ ಥಿಯರಿ. ಇದು ಪ್ರಮುಖವಾಗಿ ಧ್ವನಿಯ ಅನುಕರಣೆಗೆ ಸಂಬಂಧಪಟ್ಟಂತೆ ಇದು ವ್ಯವಹರಿಸುತ್ತೆ, ಅಂದರೆ ಸೌಂಡ್ ಇಮಿಟೇಷನ್ಗೆ ಸಂಬಂಧಪಡುತ್ತೆ. ಎರಡನೇದು ಯೋ ಹ್ಯೂ ಯೋ ಥಿಯರಿ. ಇದು ಏನು ಹೇಳುತ್ತೆ, ಫಿಸಿಕಲ್ ಎಫರ್ಟ್ ಮೇಲೆ ಫೋಕಸ್ ಮಾಡುತ್ತೆ. ಓರಲ್ ಗೆಸ್ಚರ್ ಸೋರ್ಸ್ ಥಿಯರಿ. ಇದು ಪ್ರಮುಖವಾಗಿ ಗೆಸ್ಚರ್ಸ್ ಅಲಾಂಗ್ ವಿತ್ ಸೌಂಡ್, ಅಂದರೆ ಸನ್ನೆಗಳ ಶಬ್ದಗಳ ಜೊತೆಗೆ ಸನ್ನೆಗಳ ಮೂಲಕ ಭಾಷೆಯ ಅಭಿವೃದ್ಧಿ ಆಯಿತು ಅಂತ ಹೇಳುತ್ತೆ. ಗ್ಲಾಸೋಜೆನೆಟಿಕ್ಸ್ ಥಿಯರಿ ಏನು ಹೇಳುತ್ತೆ, ಇದು ಬಯೋಗ್ರಾಫಿಕಲ್ ಫ್ಯಾಕ್ಟರ್ಸ್ ಅಥವಾ ಭೌತಿಕ ಅಂಶಗಳ ಮೇಲೆ ಫೋಕಸ್ ಮಾಡುತ್ತೆ. ಫೈನಲ್ 5ನೇ ಪ್ರಮುಖವಾದಂಥ ಥಿಯರಿ ದ ಸಿಂಗ್ ಸಾಂಗ್ ಥಿಯರಿ. ಇದೇನು ಹೇಳುತ್ತೆ, ನಾವು ಆಟ ಆಡ್ತಾ ನಗ್ತಾ ಕೂಗ್ತಾ ಈ ಒಂದು ಭಾಷೆಯ ಉತ್ಪತ್ತಿ ಆಯಿತು, ಉಗಮ ಆಯಿತು ಅಂತ ಹೇಳಲಾಗತ್ತೆ. ಇದರ ಒಂದು ಪ್ರಫೌಂಡರ್ ಅಥವಾ ಪ್ರತಿಪಾದಕರು ಯಾರು ಅಂದರೆ ಜೆಸ್ಪರ್ಸನ್. ಓಕೆ, ಸೊ ಇವತ್ತಿನ ಭಾಗದಲ್ಲಿ ನಾವೇನು ಮಾಡಿದ್ವಿ, ಸೊ ಲ್ಯಾಂಗ್ವೇಜ್ ಅಂದರೆ ಏನು, ಆಮೇಲೆ ಪೆಡಗಾಜಿ ಅಂದರೆ ಏನು, ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆದಂತಹ ಒಂದು ಡೆಫಿನೇಷನ್ಸ್ಗಳನ್ನು ನೋಡಿದ್ವಿ. ಮತ್ತು ಲ್ಯಾಂಗ್ವೇಜ್ನ ಒರಿಜಿನ್ಗೆ ಸಂಬಂಧಪಟ್ಟಂತೆ 5 ಪ್ರಮುಖವಾದಂತಹ ಸಿದ್ಧಾಂತಗಳನ್ನು ಕೂಡ ನಾವು ನೋಡಿದ್ವಿ. ಸೊ ಮುಂದಿನ ಕ್ಲಾಸ್ನಲ್ಲಿ ಭಾಷೆಯ ಒಂದು ನೇಚರ್ ಆಗಿರ್ಬೋದು, ಫಂಕ್ಷನ್ ಆಗಿರ್ಬೋದು, ಯಾವ ರೀತಿಯಾಗಿ ನಮ್ಮ ಒಂದು ಭಾರತದಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಬಳಕೆ ಟೀಚಿಂಗ್ ಫೀಲ್ಡ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಎಲ್ಲವನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್.